ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಈ ದಿನ ಮುಖ್ಯವಾಗಿ ಹೊಸ ವರ್ಷದಲ್ಲಿ 2025 ನಾವು 26ಗೆ ಕಾಲಿಡ್ತಾ ಇದ್ದೇವೆ. ಅದರಲ್ಲಿ ಮೊದಲನೇ ತಿಂಗಳಾಗಿರುವಂತಹ ಜನವರಿ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಫಲಗಳಿದೆ, ಈ ಮಾಸದಲ್ಲಿ ಇರುವಂತಹ ಗೋಚಾರ ಫಲಗಳು, ಗ್ರಹ ಸಂಚಾರ ಯಾವ ರೀತಿ ಇದೆ ಅನ್ನುವಂತಹ ಮುಖ್ಯ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. 2026 ಹೊಸ ಕನಸುಗಳಿಂದ, ಹೊಸ ಯೋಜನೆಗಳಿಂದ, ಹೊಸ ಒಂದು ಪ್ಲ್ಯಾನಿಂಗಿಂದ ಎಲ್ಲರೂ ಕೂಡ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ನ್ಯೂ ಇಯರ್ ಅಲ್ವಾ, ಹೊಸ ಇಯರ್. ಈ ನ್ಯೂ ಇಯರಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಅಥವಾ ತುಂಬ ದಿನಗಳಿಂದ ಕಷ್ಟಕರವಾಗಿರುವಂತಹ ವಿಷಯಗಳನ್ನು ಈ ವರ್ಷದಲ್ಲಿ ಅಟ್ಲೀಸ್ಟ್ ಕಂಪ್ಲೀಟ್ ಮಾಡಬೇಕು. ಅದು ಉನ್ನತ ವಿದ್ಯಾ ವಿಷಯಗಳಾಗಿರ್ಬೋದು, ವಿವಾಹಾದಿ ಶುಭ ಕಾರ್ಯಗಳಾಗಿರ್ಬೋದು, ಒಂದು ಗೋಲ್ ಅಂತ ಇಟ್ಕೊಂಡಿರ್ತಾರೆ. ಸೊ ಆ ಗೋಲ್ ಸೆಟ್ ಮಾಡ್ಕೊಂಡಿರ್ತಾರೆ. ಆ ಗೋಲ್ನ ಕಂಪ್ಲೀಟ್ ಮಾಡಬೇಕು ಅಂತ ಮುಖ್ಯವಾಗಿ ಈ 2026 ಜನವರಿಯಲ್ಲಿ ಮೇಷಾದಿ ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿಯಾಗಿರುವಂತಹ ಮೇಷರಾಶಿಯವರಿಗೆ ಈ ಜನವರಿ ಮಾಸ ಯಾವ ರೀತಿ ಅನುಕೂಲ ಫಲಗಳಿದೆ. ಮುಖ್ಯವಾಗಿ ಇವರಿಗೆ 7.5 ಮೊದಲನೇ ಅಂತ ನಡೀತಾ ಇದ್ರೂ ಕೂಡ ಆ ದೈವಾನುಗ್ರಹ ಮುಖಾಂತರ ಈ ನಡೀತಾ ಇರುವಂತಹ ಗೋಚಾರ ಫಲಗಳ ಮುಖಾಂತರ ಇವರಿಗೆ ಶನಿ ಪರಮಾತ್ಮ ನೀಡುವಂತಹ ಆತಂಕಗಳು ಅಷ್ಟರ ಮಟ್ಟಿಗೆ ಇವರಿಗೆ ತಲುಪ್ತಾ ಇಲ್ಲ. ಬಟ್ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಫಲಗಳನ್ನು ಪಡೀತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಆ ದೈವಾನುಗ್ರಹ ಅಂತಲೇ ಹೇಳಬಹುದು. ಮುಖ್ಯವಾಗಿ ಈ ಪರ್ಟಿಕ್ಯುಲರ್ ಆಗಿ ಜನವರಿ ಮಾಸವನ್ನು ನಾವು ಗಮನದಲ್ಲಿ ನೋಡಿದ್ರೆ, ಭಾಗ್ಯಸ್ಥಾನದಲ್ಲಿ ಒಂದು ಪಂಚಮಹಾಗ್ರಹಗಳು ಭಾಗ್ಯ ದಶಮ ಸ್ಥಾನದಲ್ಲಿದ್ದು ಉತ್ತಮ ರೀತಿಯಲ್ಲಿ ಯೋಗ ಫಲಗಳನ್ನು ನೀಡ್ತಾ ಇದ್ದು, ಸಹಜವಾಗಿ ಭಾಗ್ಯಸ್ಥಾನದಲ್ಲಿ ಯಾವುದೇ ಗ್ರಹ ಇದ್ದರೂ ಇದು ಪೂರ್ವ ಪುಣ್ಯ ಫಲವನ್ನು, ಅದೃಷ್ಟ ಸ್ಥಾನವನ್ನು ಈ ಭಾಗ್ಯಸ್ಥಾನ, ನವಮ ಸ್ಥಾನ ಅನ್ನೋದು ಇಂಡಿಕೇಟ್ ಮಾಡ್ತಾ ಇರೋ ಕಾರಣದಿಂದ ಇಲ್ಲಿ 4 ರಿಂದ 5 ಗ್ರಹಗಳು, ಚಂದ್ರ ಅಂದರೆ 2.5 ದಿನಗಳನ್ನು ಬಿಟ್ಟು, ಮುಖ್ಯವಾಗಿ ಮೊದಲನೇ 15 ದಿನಗಳು ಭಾಗ್ಯಸ್ಥಾನ, ದ್ವಿತೀಯಾರ್ಥ 15 ದಿನಗಳು ದಶಮ ಸ್ಥಾನದಲ್ಲಿ ಯೋಗಕಾರಕವಾಗಿರುತ್ತೆ. ಅದರಲ್ಲಿ ರಾಶ್ಯಾಧಿಪತಿ ಕುಜ ಆಗಿರಬಹುದು, ರವಿ ಆಗಿರಬಹುದು, ಬುಧ, ಶುಕ್ರ ಮತ್ತು ಚಂದ್ರರ ಈ ಹೊಂದಾಣಿಕೆ ಅನ್ನೋದು ಒಂಥರ ಕೆಲವೊಂದೇ ದಿನಗಳಾಗಿರ್ಬೋದು. ಪಂಚಗ್ರಹ ಕೂಟ ಅನ್ನೋದು ಈ ಮೇಷರಾಶಿಯವರಿಗೆ ಭಾಗ್ಯ ದಶಮ ಸ್ಥಾನಗಳಲ್ಲಿ ನಡೀತಾ ಇದೆ ಅಂತ ಹೇಳಬಹುದು. ಅಂದರೆ ಮುಖ್ಯವಾಗಿ ಒಂದು ಗ್ರಹ ಈ ಭಾಗ್ಯಸ್ಥಾನದಲ್ಲಿದ್ದರೇ ಅದೃಷ್ಟ ಅಂತ ಹೇಳ್ತಾ ಇರ್ತೇವೆ. ಅದರಲ್ಲಿ ರಾಶ್ಯಾಧಿಪತಿ ಕುಜನ ಜೊತೆಗೆ ಇರುವಂತಹ ಈ ಗ್ರಹಗಳು ಮತ್ತು ಯಾವ ರೀತಿ ಅದೃಷ್ಟ ಫಲಗಳು ಮತ್ತು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಅನ್ನೋದು ನಾವು ನೋಡುವುದಾದರೆ, ಮುಖ್ಯವಾಗಿ ಎಲ್ಲ ಟೈಮಲ್ಲಿ ಎಲ್ಲ ಗ್ರಹಗಳು ಭಾಗ್ಯಸ್ಥಾನ ಸಂಚಾರ ಅನ್ನೋದು ಅನುಕೂಲ ಫಲಗಳು ಕೊಡ್ತಾ ಇರುತ್ತೆ. ಅಂದರೆ ಕೆಲವೊಂದು ಸಾರಿ ಪ್ರತಿಕೂಲ ಫಲಗಳು ಕೂಡ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ, ಪ್ರಯತ್ನಗಳಲ್ಲಿ ಕೂಡ ಕೊಡಬಹುದು. ಕೆಲವೊಂದು ಸವಾಲುಗಳನ್ನು ನಾವು ಎದುರಿಸಬಹುದು. ಭಾಗ್ಯಸ್ಥಾನ ಸಂಚಾರದಲ್ಲಿ ಕೆಲವೊಂದು ಗ್ರಹಗಳ ಸ್ಥಾನಮಾನ ಮತ್ತು ನೋಡ್ತಾ ಇರುವಂತಹ ವೀಕ್ಷಣೆ, ಇದರ ಮೇಲೆ ಸಮ್ಟೈಮ್ಸ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಕೆಲವೊಂದು ವಿಷಯಗಳಲ್ಲಿ ತುಂಬ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಇನ್ನು ರಾಶ್ಯಾಧಿಪತಿಯಾಗಿರುವಂತಹ ಮಂಗಳ, ಕೆಂಪು ಗ್ರಹ, ಕುಜ ಮಹಾಶಯರು ಭಾಗ್ಯಸ್ಥಾನಕ್ಕೆ ಬಂದಿರ್ತಾರೆ. ಸೊ ಈ ವಿಷಯದಲ್ಲಿ ನೋಡಿದ್ರೆ ಭಾಗ್ಯಸ್ಥಾನ ಅಂದರೆ 15ನೇ ತಾರೀಕುವರೆಗೂ ಇವರ ಪ್ರೊಫೆಷ್ನಲ್ ಆಗಿರ್ಬೋದು, ಫಿನಾನ್ಷಿಯಲ್ಗೆ ಸಂಬಂಧಪಟ್ಟಿರುವಂತಹ ಆದಾಯ, ಹಣಕಾಸಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳಾಗಿರ್ಬೋದು, ಅಥವಾ ಪ್ರಾಪರ್ಟಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವಿಷಯಗಳಲ್ಲಾಗಿರಬಹುದು. ಇಲ್ಲಿಯವರೆಗೂ ಕೂಡ ಕೆಲವೊಂದು ಸಮಸ್ಯೆಗಳಲ್ಲಿ, ವಿವಾದಗಳಲ್ಲಿ, ಕೆಲವೊಂದು ಪಂಚಾಯತ್ಗಳಲ್ಲಿ, ಕೆಲವೊಂದು ವಿಷಯಗಳಲ್ಲಿ ಇಷ್ಟುವರೆಗೆ ಒಂದು ಕನ್ಕ್ಲೂಷನ್ ಅನ್ನೋದು ಸಿಗರಲ್ಲ. ಯಾಕಂದರೆ ಏನಾದರೂ ಜೋರಾಗಿ ಮಾತಾಡೋದಕ್ಕೆ ಅಲ್ಲಿ ಇರೋದು ಆಪ್ತರು. ಸೊ ಈ ವಿಷಯಗಳಲ್ಲಿ ಸೆಟಲ್ಮೆಂಟ್ ಮಾಡ್ಕೊಳ್ಳೋದು ಯಾವ ರೀತಿ, ಏನಾದರೂ ಸ್ವಲ್ಪ ಜೋರಾಗಿ ಕಠಿಣವಾಗಿ ಮಾತಾಡಿದರೆ ಎಲ್ಲಿ ಸಂಬಂಧಗಳು ದೂರ ಆಗುತ್ತೋ ಅಂತ ಯೋಚನೆ ಮಾಡ್ತಾ ಇರುವಂತಹ ಮೇಷರಾಶಿ ಜಾತಕರಿಗೆ ಈ ಹಣಕಾಸಿನ ವ್ಯವಹಾರಗಳಂದರೆ ನಿಮಗೆ ಬರಬೇಕಾಗಿರುವಂಥ ಹಣಕಾಸಿನ ವಿಷಯಗಳಾಗಿರ್ಬೋದು, ಸ್ಥಿರಾಸ್ತಿ ವಿಷಯಗಳಾಗಿರ್ಬೋದು,
ಕುಜ ಭಗವಾನರು ಭಾಗ್ಯಸ್ಥಾನಕ್ಕೆ ಬಂದಿರೋದರಿಂದ ಈ ಮಾಸದಲ್ಲಿ ನೀವೇನಾದರೂ ಸೆಟಲ್ಮೆಂಟ್ಗಳು ಇಟ್ಕೊಂಡ್ರೆ, ಒಂದು ಮಾತುಕತೆ ಕೂತ್ಕೊಂಡು ಒಂದು ಹಿರಿಯರನ್ನ ಇಟ್ಕೊಂಡು ಅವ್ರ ಮುಂದೆ ಈ ರೀತಿ ಕೆಲವೊಂದು ಸೆಟಲ್ಮೆಂಟ್ಗಳನ್ನೋದು ತುಂಬ ಅನುಕೂಲವಾಗಿ ನಿಮ್ಮ ಕಡೆಗೆ ಅನುಕೂಲವಾಗಿ ಬರುತ್ತೆ. ಇನ್ನು ಎಷ್ಟು ದಿನ ಈ ರೀತಿ ಸುಮ್ಮನೆ ಮಾತು ಪೊಲೀಸು, ಕೇಸು, ಕೋರ್ಟು ಇತ್ಯಾದಿ ವಿಷಯಗಳಿಗೆ ಹೋದರೆ ಸಂಬಂಧಗಳು ಹಾಳಾಗುತ್ತೆ. ಯಾಕೆ ಇತ್ಯಾದಿ ವಿಷಯಗಳು ಕೂತ್ಕೊಂಡು ಮಾತಾಡೋಣ, ಈ ವಿಷಯಗಳನ್ನ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ, ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅನ್ನೋಂತಹ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಅದೇ ರೀತಿ ಈ ಭಾಗ್ಯಸ್ಥಾನದಲ್ಲಿ ಕುಜನ ಸಂಚಾರದಿಂದ ಅಂದರೆ ಈ ಜನವರಿ ಒಂದು ಪರ್ಟಿಕ್ಯುಲರ್ ಬಜೆಟ್ ಹಾಕ್ಕೊಳ್ತೀರೋ, ಒಂದು ಪ್ಲಾನಿಂಗ್ ಹಾಕ್ಕೊಳ್ತಾರೆ. ಮುಖ್ಯವಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಬರುವಂತಹ ದಿನಗಳಲ್ಲಿ ಹೊಸ ಅಕಾಡೆಮಿಕ್ ಇಯರು, ಹೊಸ ಕಾಲೇಜು ಅಥವಾ ಉನ್ನತ ವಿದ್ಯಾ ಅವಕಾಶಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಅವರಿಗೆ ಯಾವ ಟೈಮಲ್ಲಿ ಏನು ಅವಶ್ಯಕತೆ ಬರುತ್ತೋ, ಬಟ್ ಎಷ್ಟು ಫೀಸ್ ಕೊಡಬೇಕಾಗಿದೆ ಇತ್ಯಾದಿ ವಿಷಯಗಳನ್ನು ಪ್ಲಾನ್ ಮಾಡ್ಕೊಳ್ತೀರಾ. ಅಂದರೆ ನೀವು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ತೀರಾ. ಅಂದರೆ ಆ ಪರ್ಟಿಕ್ಯುಲರ್ ಟೈಮ್ಗೆ ಇನ್ ಕೇಸ್ ಅವಶ್ಯಕತೆ ಬಂದಾಗ ಪರದಾಡೋದು ಅಥವಾ ಲೋನ್ಗೋಸ್ಕರ ಪ್ರಯತ್ನ ಮಾಡೋದು ಇತ್ಯಾದಿ ವಿಷಯಗಳನ್ನ ಅವಾಯ್ಡ್ ಮಾಡಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳಲ್ಲಿ ನೀವು ಮುಂಜಾಗ್ರತೆ ಕ್ರಮಗಳಿಂದ ಈ ವಿಷಯಗಳನ್ನ ಒಂದರ ರೀತಿ ಪರ್ಟಿಕ್ಯುಲರ್ ಆಗಿ ಪ್ರೀ ಪ್ಲ್ಯಾಂಡ್ ಆಗಿ ಇರ್ತೀರಾ. ಜನವರಿ 15ರ ಮೇಲೆ ಅಂದರೆ ಆಲ್ಮೋಸ್ಟ್ ಸಂಕ್ರಾಂತಿ ಮುಗಿದ ಮೇಲೆ, ಸಂಕ್ರಾಂತಿ ಆದಮೇಲೆ ಧನುರ್ಮಾಸ ಮುಗಿದ ಮೇಲೆ ಈ ದಶಮ ಸ್ಥಾನಕ್ಕೆ, ಕರ್ಮಸ್ಥಾನಕ್ಕೆ, ರಾಜ್ಯಸ್ಥಾನಕ್ಕೆ ಕುಜನ ಆಗಮನ ಅನ್ನೋದು ಈ ಕೆಲವೊಂದು ವಿಷಯಗಳಲ್ಲಿ ಕುಜ ದಶಮ ಸ್ಥಾನಕ್ಕೆ ಬಂದಾಗ ಆಟೋಮೆಟಿಕ್ಕಾಗಿ ನಮ್ಮನ್ನು ನಾವು ನಮ್ಮ ಕೆಲವು ಕಾಣಿಸುವಂತಹ ಕೆಲವೊಂದು ವಿಷಯಗಳು ಕೂಡ ಎಲ್ಲ ಕೆಲವೊಂದು ತಪ್ಪಾಗಿ ಕಾಣಿಸ್ತಾ ಇರುತ್ತೆ, ಕ್ರಮಶಿಕ್ಷಣ ಮೀರಿದಂಗೆ ಕಾಣಿಸ್ತಾ ಇರುತ್ತೆ. ಇನ್ ಕೇಸ್ ನೀವೇನಾದರೂ ಅಧಿಕಾರ ಸ್ಥಾನ ಅಥವಾ ಒಳ್ಳೆಯ ಹುದ್ದೆಯಲ್ಲಿ ಇದ್ದರೆ ಈ ಟೈಮಲ್ಲಿ ಈ ಸ್ವಲ್ಪ ಸ್ಟ್ರಿಕ್ಟಾಗಿ ಕೆಲವೊಂದು ವಿಷಯಗಳಲ್ಲಿ ಇರ್ತೀರ. ಅದು ಪಂಕ್ಚುವಾಲಿಟಿ, ಆಫೀಸ್ ಟೈಮಿಂಗ್ಸಲ್ಲಾಗಿರ್ಬೋದು, ಕೆಲಸ ಮುಗಿಸುವಂಥ ವಿಷಯಗಳಲ್ಲಾಗಿರ್ಬೋದು, ಆಕಸ್ಮಿಕವಾಗಿ ಕೆಲವೊಂದು ಬದಲಾವಣೆಗೆ ಬರುತ್ತೆ. ಸ್ವಲ್ಪ ಅಲಕ್ಷ್ಯ ಮಾಡುವವರನ್ನು, ನಿರ್ಲಕ್ಷ್ಯ ಮಾಡುವವರನ್ನು ಅಥವಾ ಈ ಆಫೀಸ್ ವರ್ಕಿಂಗ್ ಅವರ್ಸಲ್ಲಿ ಕೆಲಸವನ್ನು ಬಿಟ್ಟು ಬೇರೆ ವಿಷಯಗಳನ್ನು ಮಾಡುವಂತಹ ವ್ಯಕ್ತಿಗಳ ಮೇಲೆ ಸ್ವಲ್ಪ ಸ್ಟ್ರಿಕ್ಟಾಗಿ ಅಗ್ರೆಸಿವ್ ಆಗಿ ಮಾತಾಡುವಂತಹ ಸಂದರ್ಭಗಳಿರುತ್ತೆ. ಅದರಲ್ಲೂ ಕೂಡ ದಶಮ ಸ್ಥಾನ ಕುಜ ಸಂಚಾರ ಅಂದ್ರೇ ಇದು ಮುಖ್ಯವಾಗಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಾಗಿರ್ಬೋದು ಅಥವಾ ಸಾಂಕೇತಿಕ ವಿದ್ಯೆಗಳನ್ನು ಅಭ್ಯಾಸ ಮಾಡ್ತಾ ಇರುವಂತಹ ವಿಷಯಗಳಲ್ಲಾಗಿರ್ಬೋದು, ಪಾಲಿಟಿಕ್ಸಲ್ಲಾಗಿರಬಹುದು, ಈ ವಿಷಯಗಳಲ್ಲಿ ಸ್ವಲ್ಪ ಸ್ಟ್ರಿಕ್ಟಾಗಿ ಒಂದು ಕ್ರಮಶಿಕ್ಷಣಯುತ ಜೀವನವನ್ನು ಅಳವಡಿಸಿಕೊಂಡು ತಾವು ಡಿಸಿಪ್ಲೈನ್ಡ್ ಆಗಿದ್ದು ತಮ್ಮ ಅಂಡರಲ್ಲಿರುವಂತಹ ಸಿಬ್ಬಂದಿಯನ್ನು ಕೂಡ ಡಿಸಿಪ್ಲೈನ್ಡ್ ಆಗಿರಿಸಬೇಕು. ಈ ವಿಷಯಗಳ ಮುಖಾಂತರ ಕೆಲವೊಂದು ಬದಲಾವಣೆಗಳು ತರಬೇಕು ಅನ್ನುವಂತಹ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ ಈ ಸಂದರ್ಭದಲ್ಲಿ. ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಕಠಿಣವಾಗಿ ವರ್ತನೆ ಮಾಡಿದ್ರೂ ಕೂಡ ಬಟ್ ಬರುವಂತಹ ರಿಸಲ್ಟ್ಸ್ ಬಂದು ಎಲ್ಲರ ಮೆಚ್ಚುಗೆ ಪಡೆಯುವಂತಹ ರೀತಿಯಲ್ಲಿ ಇರುತ್ತೆ. ಸೊ ಆದ್ದರಿಂದ ಸ್ವಲ್ಪ ಸ್ಟ್ರಿಕ್ಟಾಗಿ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿ, ಅಂದರೆ ಇವರೇನು ಇಷ್ಟು ಜೋವಿಯಲ್ಲಾಗಿ ಇಷ್ಟು ತುಂಬ ಪ್ರಶಾಂತವಾಗಿದ್ದರು, ಯಾಕೆ ಇಷ್ಟು ಸ್ಟ್ರಿಕ್ಟಾಗಿ, ಅಂದರೆ ಕೆಲವೊಂದು ವ್ಯಕ್ತಿಗಳು ಆಶ್ಚರ್ಯವನ್ನು ಕೂಡ ವ್ಯಕ್ತಪಡಿಸಬಹುದು. ಆ ರೀತಿ ಬದಲಾವಣೆ ಅನ್ನೋದು ನಿಮ್ಮಲ್ಲಿ ಈ ಕುಜ ಮಹಾಶಯ ಈ ಪರ್ಟಿಕ್ಯುಲರ್ ದಶಮ ಸ್ಥಾನಕ್ಕೆ ಬಂದಾಗ ಇರುತ್ತೆ. ಇನ್ನು ಮುಖ್ಯವಾಗಿ ರವಿ ಭಾಗ್ಯಸ್ಥಾನ ಕುಜನ ಜೊತೆಗೆ ಮೊದಲನೇ 15 ದಿನಗಳ ಕಾಲ ಪಂಚಮಾಧಿಪತಿ, ಈ ಸಂತಾನ ಸ್ಥಾನಕ್ಕೆ ಮೇಷರಾಶಿಗೆ ಪಂಚಮಾಧಿಪತಿ ಆಗಿರುವಂತಹ ರವಿಯು ಭಾಗ್ಯಸ್ಥಾನಕ್ಕೆ ಬರೋದರಿಂದ ನಿಮ್ಮ ಮಕ್ಕಳ ವಿಷಯಗಳಲ್ಲಿ ಅವರು ಉನ್ನತ ರೀತಿಯಲ್ಲಿ ಎಜುಕೇಷನಲ್ಲಿ ಫೋಕಸ್ ಮಾಡೋದಾಗಿರ್ಬೋದು, ಕೆಲವೊಂದು ಕಾಂಪಿಟೇಷನ್ಸಲ್ಲಿ ಗೆಲ್ಲುವುದಾಗಿರ್ಬೋದು, ಕೆಲವೊಂದು ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಿ ಒಳ್ಳೆಯ ವಿದ್ಯಾಸಂಸ್ಥೆಗಳಲ್ಲಿ ಸೀಟ್ ಪಡೆಯೋದಾಗಿರ್ಬೋದು, ಅಥವಾ ನಿಮ್ಮ ತಂದೆಗೆ ಒಳ್ಳೆಯ ರೀತಿಯಲ್ಲಿ ಗುರುತುವಿಕೆ, ಅವರ ಡೆವಲಪ್ಮೆಂಟ್ ಆಗೋದಕ್ಕೆ ಇತ್ಯಾದಿ ವಿಷಯಗಳಲ್ಲಿ ತಂದೆ ಸ್ಥಾನ ಭಾಗ್ಯಸ್ಥಾನದಲ್ಲಿ ರವಿ ಆಗಮನ ಅನ್ನೋದು ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಆಗೋದಾಗಿರ್ಬೋದು, ನಿಮ್ಮ ಮೇಲಧಿಕಾರಿಗಳ ಮುಖಾಂತರ ನೀವು ಅಲ್ಲಿರುವಂತಹ ಈ ಸ್ಟ್ರಿಕ್ಟ್ ಈ ಕ್ರಮಶಿಕ್ಷಣ ಡೆಡಿಕೇಷನ್ಗೆ ಉನ್ನತ ರೀತಿಯಲ್ಲಿ ಪ್ರಶಂಸೆಗಳನ್ನು ಪಡೆಯೋದಾಗಿರಬಹುದು. ಇನ್ನು ಈ ಸಂದರ್ಭದಲ್ಲಿ ಕೆಲವೊಂದು ದೂರದಲ್ಲಿರುವಂತಹ ತೀರ್ಥಯಾತ್ರೆಗಳು, ಪುಣ್ಯಕ್ಷೇತ್ರಗಳು, ದೈವ ದರ್ಶನಗಳನ್ನು ಮಾಡೋದಾಗಿರಬಹುದು. ಆಲ್ಮೋಸ್ಟ್ ಸೇಮ್ ಕುಜ ಯಾವಾಗ ಬದಲಾಗ್ತಾ ಇದ್ದಾರೋ ಜನವರಿ 14ರಿಂದ ರವಿಯು ಕೂಡ ದಶಮಕ್ಕೆ ಬರ್ತಾರೆ. ಸೊ
ರವಿ ಕುಜ ಇವರಿಬ್ಬರು ತುಂಬ ಸ್ಟ್ರಿಕ್ಟ್ ಆಫೀಸರ್ಸ್. ಇನ್ನು ಮತ್ತಷ್ಟು ಸ್ಟ್ರಿಕ್ಟಾಗಿ ನಿಮ್ಮ ಸಿಬ್ಬಂದಿ ವರ್ಗದವರಿಗೆ ನೀವೊಂದು ಸಿಂಹ ಸ್ವಪ್ನವಾಗಿ ಕಾಣಿಸ್ತೀರ ಟೈಮಲ್ಲಿ. ಬಟ್ ಯಾರೂ ನಿಮಗೆ ಎದುರು ಮಾತಾಡೋದಕ್ಕೆ ಧೈರ್ಯ ಮಾಡಲ್ಲ. ಬಟ್ ಕೆಲವೊಂದು ವಿಷಯಗಳಲ್ಲಿ ನೀವು ಹೇಳಿರುವಂತಹ ವಿಷಯಗಳಿಗೆ ಅನುಗುಣವಾಗಿ ಒಂದು ರೀತಿ ಭಯ, ಒಂದು ರೀತಿ ಗೌರವವನ್ನು ಸೃಷ್ಟಿ ಮಾಡ್ಕೊಳ್ತೀರ ನೀವು ವರ್ಕ್ ಮಾಡುವಂತಹ ಪ್ರದೇಶಗಳಲ್ಲಿ. ಸೊ ಆದ್ದರಿಂದ ರವಿ ಕುಜರು ದಶಮ ಭಾಗ್ಯದಲ್ಲಿರುತ್ತಾ ಈ ರೀತಿ ಫಲಗಳು ಕೊಟ್ಟರೆ, ಇನ್ನು ಧನಸ್ಥಾನಕ್ಕೆ, ಕುಟುಂಬ ಸ್ಥಾನಕ್ಕೆ, ಸಪ್ತಮ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಶುಕ್ರ ಈಗ ರವಿಗೆ ತುಂಬ ಹತ್ತಿರ ಬಂದಿದ್ದಾರೆ. ಗುರು ಶುಕ್ರರು ಈಗ ರವಿಗೆ ಸ್ವಲ್ಪ ಹತ್ತಿರ ಬಂದು ಈಗ ಶುಕ್ರ ಮೌಢ್ಯಮೆ ಅನ್ನೋದು ಆಗ್ತಾ ಇದೆ. ಅದರಲ್ಲಿಯೂ ಕೂಡ ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರ ರವಿಯ ಜೊತೆ ಇರುವುದರಿಂದ, ಸ್ವಲ್ಪ ಹತ್ತಿರವಾಗಿರುವುದರಿಂದ ಈಗ ಈ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಈ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಾಗಿರ್ಬೋದು, ಫಿನಾನ್ಷಿಯಲ್ ವಿಷಯಗಳಲ್ಲಾಗಿರ್ಬೋದು, ಅಥವಾ ಪಾರ್ಟ್ನರ್ಶಿಪ್ ಫಿನಾನ್ಷಿಯಲ್ ವ್ಯವಹಾರಗಳಲ್ಲಾಗಿರ್ಬೋದು, ನಿಮ್ಮ ಮ್ಯಾರಿಟಲ್ ಲೈಫಲ್ಲಿ ಕೆಲವೊಂದು ವಿಷಯಗಳು ಸ್ವಲ್ಪ ನಿಮ್ಮಲ್ಲಿರುವಂಥ ಸ್ಟ್ರಿಕ್ಟ್ ನೇಚರು, ಕೆಲವೊಂದು ವಿಷಯಗಳನ್ನು ನೀವು ಒಪ್ಕೊಳ್ಳದೇ ಇರೋದಾಗಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ನೆಗ್ಲೆಕ್ಟ್ ಆಗಿದ್ದು ಅಲಕ್ಷ್ಯವಾಗಿರುವುದರಿಂದ ಸಣ್ಣ ಪುಟ್ಟ ವಾಗ್ವಿವಾದಗಳು, ಸಣ್ಣ ಪುಟ್ಟ ಮಾತುಗಳು ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ನಿಮ್ಮ ಸಂಬಂಧಗಳನ್ನು ಕಾಪಾಡ್ಕೋಬೇಕು. ಎಸ್, ಅಫ್ಕೋರ್ಸ್ ವಿ ಹ್ಯಾವ್ ಟು ಬಿ ವೆರಿ ಸ್ಟ್ರಿಕ್ಟ್ ಇನ್ ಅವರ್ ಕೆರಿಯರ್ ಅಂತ ಇರ್ಬೋದು, ಕೆಲವೊಂದು ಫಿನಾನ್ಷಿಯಲ್ ರಿಲೇಟೆಡ್ ಇರ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ದಟ್ ರಿಲೇಷನ್ಶಿಪ್, ಫ್ಯಾಮಿಲಿ ರಿಲೇಷನ್ಶಿಪ್ ಬಂದಾಗ ಸ್ವಲ್ಪ ಅಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಿ ಸ್ಟ್ರಿಕ್ಟ್ ಆಗಿದ್ದರೆ ಕೆಲವೊಂದು ಸಂಬಂಧಗಳು ಅಪಾರ್ಥಗಳು ಉಂಟು ಮಾಡೋದಕ್ಕೆ, ದೂರ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ನೀವು ಬಾಸ್ ಆಗಿದ್ದರೆ ಅಥವಾ ನಿಮ್ಮ ಅಧಿಕಾರ ಇದ್ದರೆ ಅದು ನಿಮ್ಮ ವರ್ಕ್ ಪ್ಲೇಸಲ್ಲಿ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಫ್ಯಾಮಿಲಿ, ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಯಾವುದೇ ರೀತಿ ಸಣ್ಣ ಪುಟ್ಟ ಜಗಳಕ್ಕೆ ನೀವು ಸಂದರ್ಭಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಬಿಕಾಸ್ ಆಫ್ ವೀನಸ್, ಶುಕ್ರನ ಕಾರಣ ಮುಖಾಂತರ. ಅದರಲ್ಲಿ ಕೂಡ ಈ ಶುಕ್ರನ ಸಂಚಾರ ಅನ್ನೋದು ಮೇಷರಾಶಿಯ ಸ್ತ್ರೀಯರಿಗೆ, ಮೇಷರಾಶಿಯಲ್ಲಿಟ್ಟಿರುವಂತಹ ಸ್ತ್ರೀಯರಿಗೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ವಿಪರೀತವಾಗಿ ಬ್ಯುಸಿಯಾಗಿರ್ತಾರೆ. ಕುಟುಂಬದ ಬಗ್ಗೆ ಅಥವಾ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳೋದಕ್ಕೂ ಅಷ್ಟೊಂದು ಟೈಮ್ ಇರಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಅಕಾಲ ಭೋಜನ ಮಾಡುವುದರಿಂದ, ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡೋದರಿಂದ, ಕೆಲವೊಂದು ಬಾರಿ ತುಂಬ ಆತುರಕ್ಕೆ ಬಿದ್ದು ಕುಟುಂಬನೂ ಸ್ತ್ರೀಯರ ಗೊತ್ತಲ್ವ, ನಮ್ಮ ಗೃಹಿಣಿಯರು ಅಂತ ಹೇಳ್ಬೋದು, ವರ್ಕಿಂಗ್ ವಿಮೆನ್ ಆಗಿರ್ಬೋದು, ಅವರು ಮಲ್ಟಿ ಟಾಸ್ಕಿಂಗ್ ಪೀಪಲ್ ಅಂತ ಹೇಳ್ಬೋದು. ಎಷ್ಟು ಕೈಗಳಿರುತ್ತೆ ಅವ್ರಿಗೆ, ಎಷ್ಟು ಒಂದು ಕಡೆ ಮಕ್ಕಳನ್ನು ಸುಧಾರಿಸ್ಬೇಕು, ಮನೆ ವ್ಯವಹಾರಗಳು ನೋಡಬೇಕು, ಹೊರಗಡೆ ಹೋಗಿ ದುಡಿಬೇಕು ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ತುಂಬ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಅನಾರೋಗ್ಯ ಸೂಚನೆಗಳು ಕಾಣಿಸ್ತಾ ಇದೆ ವೃಷಭರಾಶಿ ಸ್ತ್ರೀಯರಿಗೆ. ಸೊ ನಮ್ಮ ಜೀವನದಲ್ಲಿ ಎಸ್, ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್, ಬಟ್ ಅಟ್ ದ ಸೇಮ್ ಟೈಮ್ ಹೆಲ್ತ್ ತುಂಬ ಚೆನ್ನಾಗಿದ್ದರೆ ಮತ್ತಷ್ಟು ವಿಷಯಗಳಲ್ಲಿ ಎನರ್ಜಿಯಾಗಿ ಕೆಲಸ ಮಾಡ್ಬೋದು ಅನ್ನೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ತಕ್ಕಂಥ ವಿಶ್ರಾಂತಿಯನ್ನು ಪಡೆಯೋದು ಈ ಮಾಸದಲ್ಲಿ ಅತ್ಯಂತ ಅವಶ್ಯಕತೆ ಇರುತ್ತೆ. ಇನ್ನು ಬುಧ, ವ್ಯಾಪಾರ ಉದ್ಯೋಗ ವೃತ್ತಿಕಾರಕನಾಗಿರುವಂತಹ ಬುಧ ಮಹಾಶಯರು 15 ಜನವರಿಯ ನಂತರ ಇವರು ವೃತ್ತಿ ಕರ್ಮ ರಾಜ್ಯಸ್ಥಾನ ದಶಮ ಸ್ಥಾನಕ್ಕೆ ಬರೋದರಿಂದ ಇಟ್ಸ್ ಲೈಕ್ ಹೀ ಈಸ್ ಕ್ರಿಯೇಟಿಂಗ್ ಎ ನ್ಯೂ ಆಪರ್ಚುನಿಟೀಸ್ ಅಂತ, ಹೊಸ ಅವಕಾಶಗಳನ್ನು ಕೊಡ್ತಾರೆ. ಅದು ವ್ಯಾಪಾರ ವಿಷಯಗಳಲ್ಲಾಗಿರಬಹುದು, ಅಥವಾ ನಿಮ್ಮ ವ್ಯಾಪಾರವನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಿರಬಹುದು, ಅಥವಾ ಆದಾಯವನ್ನು ಬೆಳೆಸ್ಕೊಳ್ಳೋದಕ್ಕೆ ವಿವಿಧ ಆದಾಯ ಮಾರ್ಗಗಳನ್ನು ಇನ್ಕ್ರೀಸ್ ಮಾಡ್ಕೊಳ್ಳುವಂಥ ವಿಷಯಗಳಾಗಿರ್ಬೋದು, ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯೋ ಮುಖಾಂತರ ಆಗಿರಬಹುದು ಅನುಕೂಲವಾಗಿರುತ್ತೆ. ಅದೇ ರೀತಿ ವಿದ್ಯಾಕಾರಕ ಬುಧ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಣಕಾಸಿನ ನೆರವು, ಆರ್ಥಿಕ ನೆರವು, ಸ್ಟೈಫಂಡ್, ಸ್ಕಾಲರ್ಶಿಪ್ ಇತ್ಯಾದಿ ವಿಷಯಗಳು ಅನುಕೂಲವಾಗಿ ಬರೋದಾಗಿರ್ಬೋದು, ಅಥವಾ ಅನ್ಎಂಪ್ಲಾಯ್ಡ್ ಯೂತ್ಗೆ ಸ್ವಲ್ಪ ಉದ್ಯೋಗ ಅವಕಾಶಗಳು ಬರೋದಾಗಿರ್ಬೋದು ಈ ಮಾಸದಲ್ಲಿ ಅನುಕೂಲವಾಗಿರುತ್ತೆ. ಸೊ ಒಟ್ಟಾಗಿ ಮೇಷರಾಶಿಯವರಿಗೆ ಈ ಭಾಗ್ಯ ದಶಮ ಸ್ಥಾನದಲ್ಲಿರುವಂತಹ ಪ್ರಧಾನ ಗ್ರಹಗಳು ಅನುಕೂಲವಾಗಿದೆ. ಸೊ ಪರ್ಟಿಕ್ಯುಲರ್ ಆಗಿ ಈ ಮಾಸದಲ್ಲಿ ಮತ್ತಷ್ಟು ಅನುಕೂಲ ಫಲಗಳು ಪಡಿಬೇಕು ಅಂದರೆ ರಾಶ್ಯಾಧಿಪತಿ ಕುಜನ ಅನುಗ್ರಹಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವುದು, ಮಂಗಳವಾರದಂದು ಸುಬ್ರಹ್ಮಣ್ಯಾಷ್ಟಕವನ್ನು ಪಠನೆ ಮಾಡುವುದರಿಂದ
ಈ ಕೆಂಪು ತೊಗರೆಬೇಳೆ ಮತ್ತು ಕೆಂಪು ವಸ್ತ್ರವನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಈ ಈ ಕೆಂಪು ಗ್ರಹದ ಅಥವಾ ಕುಜಗ್ರಹದ ಅನುಕೂಲತೆಯನ್ನು ಪಡೆಯಬಹುದು. ಅದೇ ರೀತಿ ರವಿ ದಶಮಕ್ಕೆ ಬರ್ತಾ ಇದ್ದಾರೆ, ಭಾಗ್ಯಕ್ಕೆ ಬರ್ತಾ ಇದ್ದಾರೆ. ಸೊ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವುದು, ಭಾನುವಾರದಂದು ರವಿವಾರದಂದು ತುಂಬ ನಿಷ್ಠೆಯಿಂದ ಇರಬೇಕಾಗಿರುತ್ತೆ. ಡು ನಾಟ್ ಟು ಗೋ ಫಾರ್ ಎನಿ ನಾನ್ ವೆಜ್ ಆಗಿರ್ಬೋದು, ಡ್ರಿಂಕಿಂಗ್ ಇತ್ಯಾದಿ ವಿಷಯಗಳು ಸ್ವಲ್ಪ ದೂರ ಇದ್ದು ತುಂಬ ನಿಷ್ಠೆಯಿಂದ ಭಾನುವಾರ ನಡ್ಕೋಬೇಕಾಗಿರುತ್ತೆ. ರವಿಯ ಜಪ ಮಾಡಿಕೊಳ್ಳೋದು, ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ಈ ಮಾಸ ಹಣಕಾಸಿನ ಆರ್ಥಿಕ ಆರೋಗ್ಯ ವಿಷಯಗಳಲ್ಲಿ ಸಾಕಷ್ಟು ಅನುಕೂಲತೆ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.